ಗಂಟೆಗಳಲ್ಲಿ ಭಾರತಕ್ಕೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗುತ್ತೆ. 4-5 ದಿನಗಳಿಂದ ಗ್ಯಾಸ್ ಸಮಸ್ಯೆ ತಲೆದೋರ್ತಾ ಇದೆ ಒಂದು ಕಡೆ. ಇನ್ನೊಂದು 2-3 ದಿನ ವೆಯ್ಟ್ ಮಾಡಿಬಿಡಿ, ನಿಮಗೆ ಈ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ. ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಇದು ಭಾರತಕ್ಕಾಗಿ ಮುಕ್ತವಾಗುತ್ತೆ. ಭಾರತದ ತೈಲ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಸುರಕ್ಷಿತವಾಗಿ ಹಡಗುಗಳು ತೈಲವನ್ನು ಹೊತ್ತುಕೊಂಡು ಭಾರತಕ್ಕೆ ಬರಲಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 28 ಹಡಗು ಸ್ಟಕ್ ಆಗಿರೋದು. ಅಂದರೆ ಇಲ್ಲಿವರೆಗೂ ಯಾವುದು ಅಲ್ಲಿ ಓಪನ್ ಇರಲಿಲ್ಲ. ಇನ್ನೊಂದು 2-3 ದಿನದಲ್ಲಿ ಓಪನ್ ಆಗುತ್ತೆ. ಆ ನಂತರದಲ್ಲಿ ಹಡಗುಗಳು ಬರ್ತವೆ ಅಂತ. ಅವೆಲ್ಲವೂ ಈಗ ಭಾರತದ ಕಡೆ ಸುರಕ್ಷಿತವಾಗಿ ಮುಖ ಮಾಡುವಂಥ ಕಾಲ ಹತ್ತಿರವಾಗಿದೆ, ಹೊರಟು ಬಿಟ್ಟಿವೆ ಅಂತಲೂ ಅಲ್ಲ. ಇದು ನಾವು ಈ ಯುದ್ಧ ನಡೆಯಬೇಕಂತ ಸನ್ನಿವೇಶದಲ್ಲಿ ಇದನ್ನು ಪದವೂ ಕೂಡ ನಾವು ಬಿಡಿಸಿ ಓದಿಕೊಳ್ಳಬೇಕಾಗುತ್ತದೆ. ಕಾಲ ಸನ್ನಿಹಿತವಾಗಿದೆ. 28 ಹಡಗುಗಳು ಭಾರತದ ಕಡೆ ಮುಖ ಮಾಡತಕ್ಕಂಥ ಹಡಗುಗಳು ಇದೀಗ ಅಲ್ಲಿಯೇ ಇವೆ. ಇನ್ನೊಂದು 2-3 ದಿನ ವೆಯ್ಟ್ ಮಾಡಿಬಿಟ್ರೆ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಮುಕ್ತವಾಗುತ್ತೆ ಅಂಥೇಳಿ ಭಾರತದಲ್ಲಿರ್ತಕ್ಕಂತಹ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಸುಳಿವನ್ನು ಕೊಟ್ಟಿರೋದಿಲ್ಲಿ. ಭಾರತ ನಮ್ಮ ಸ್ನೇಹಿತ, ನಾವು ಯಾವತ್ತಿಗೂ ತೊಂದರೆ ಕೊಡಲ್ಲ, ಭಾರತಕ್ಕೆ ನಾವು ಸುರಕ್ಷಿತ ಮಾರ್ಗವನ್ನು ಒದಗಿಸುತ್ತೇವೆ. ಇನ್ನು 2-3 ಗಂಟೆಗಳಲ್ಲಿ ಅದು ಸಾಧ್ಯವಾಗಲಿದೆ. ಇರಾನ್ ಭಾರತ ಸಮಾನ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು. ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರ ಹೇಳಿಕೆ ಇದು. ಇರಾನ್ ವಿದೇಶಾಂಗ ಸಚಿವರ ಜೊತೆಗೆ 4 ಸುತ್ತು ಮಾತುಕತೆ ನಡೆದಿದೆ. ಸೈಯದ್ ಅಬ್ಬಾಸ್ ಅರಕ್ಚಿ ಜೊತೆ ಜೈಶಂಕರ್ ಮಾತಾಡಿದ್ದಾರೆ. India will get safe passage through the safe Strait of Hormuz. What? India will get safe passage through the Strait of Hormuz. Yes. You can see the future, and I think that after 2 or 3 hours. But yeah. you said